ಶಿಗ್ಗಾವಿಯಲ್ಲಿ 12ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ದಾಖಲಿಸಿಕೊಂಡು ಹೋಗ್ತಾ ಇದೆ. ಭಾರಿ ಮುನ್ನಡೆಯನ್ನ ಯಾಸೀರ್ ಖಾನ್ ಪಠಾಣ್ ಅವರು ಕೂಡ ಸಾಧಿಸ್ತಾ ಇದ್ದಾರೆ. ಯಾಸೀರ್ ಖಾನ್ ಪಠಾಣ್ ಅವರ ಕಳೆದ ವರ್ಷದ ಮತಗಳಿಕೆಗಿಂತ ಈಗ ಅವರು ಹೆಚ್ಚಿನ ಮತ 12ನೇ ರೌಂಡ್ ಅಲ್ಲೇ ಪಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. 12,251 ಮತಗಳ ಅಂತರದಿಂದ ಯಾಸೀರ್ ಖಾನ್ ಪಠಾಣ್ ಅವರು ಮುನ್ನಡೆ ಸಾಧಿಸಿದ್ದಾರೆ. ಅಂದ್ರೆ 72,306 ಮತಗಳನ್ನ ಪಡೆದಿದ್ರೆ ಭರತ್ ಬೊಮ್ಮಾಯಿ ಅವರ ಮತಗಳಿಕೆ ಈ ಹಂತದಲ್ಲಿ 60,055. ಅಲ್ಲಿಗೆ ಇನ್ನೂ 6 ಸುತ್ತಿನ ಮತ ಎಣಿಕೆ ಬಾಕಿ ಇರುವಂತ ಕಾರಣಕ್ಕಾಗಿ ಇದೇನಾದ್ರು ಬಹಳ ವ್ಯತ್ಯಾಸ ತರಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಇದೀಗ ಬಿಜೆಪಿ ಇದ್ರೂ ಕೂಡ ಮತಗಳಿಕೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ. ಶಿಗ್ಗಾವಿ ವಿಚಾರ ತಗೊಂಡಾಗ ನಾವು 35,000 ಮೈನಸ್ ಇದ್ದು ಚೀಫ್ ಮಿನಿಸ್ಟರ್ ಆಗಿದ್ದ ಬೊಮ್ಮಾಯಿ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವತ್ತು ಅದನ್ನ 35,000 ಮೆಟ್ಟಿ ನಾವು ಇವತ್ತು 13,000 ಲೀಡಿಗೆ ಬಂದಿದ್ದೀವಿ ಅಂತಂದ್ರೆ ವಿ ಹವ್ ಟೇಕನ್ ಎವ್ರಿ ಸೆಕ್ಷನ್ ಆಫ್ ಸೊಸೈಟಿ ಇಂಟು ಕಾನ್ಫಿಡೆನ್ಸ್. ಲಿಂಗಾಯತರು ಓಟ್ ಹಾಕಿದ್ದಾರೆ, ಅಹಿಂದ ವರ್ಗಗಳು ಓಟ್ ಹಾಕಿರ್ತಕ್ಕಂಥದ್ದು ಮತ್ತು ಅಲ್ಪಸಂಖ್ಯಾತ ನಮ್ಮ ಜೊತೆಲಿ ಮೊದಲಿಂದ ಇರ್ತಕ್ಕಂಥವ್ರು ನಮ್ಮಲ್ಲಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಸಕ್ಸಸ್ಫುಲ್ ಆಗಿದ್ದೇವೆ. ಆಮೇಲೆ ಕಲೆಕ್ಟಿವ್ ಲೀಡರ್ಶಿಪ್ ಕೊಟ್ಟಿರ್ತಕ್ಕಂಥ ಮತ. ಎರಡನೇದು ಬಿಜೆಪಿಯ ಒಂದು ರಾಂಗ್ ಅಲಿಗೇಷನ್ ಮೇಲೆ ಏನ್ ಮಾಡಿದ್ರು ಅದು ಜನ ತಿರಸ್ಕಾರ ಮಾಡಿದ್ದಾರೆ. ಚನ್ನಪಟ್ಟಣಕ್ಕೆ ಬರೋದಾದ್ರೆ ಕುಮಾರಸ್ವಾಮಿ ಯೋಚನೆ ಮಾಡಬೇಕು, ಅವ್ರ ಅಲೈನ್ಸ್ ಸರಿ ಇದೆಯಲ್ಲ ಅಂತ ಯೋಚನೆ ಮಾಡಬೇಕು. ಇವತ್ತು ದಿವಸ ಸರಾಸಟ್ಟಾಗಿ ತಿರಸ್ಕಾರ ಮಾಡಿರೋ ಸಂದರ್ಭದಲ್ಲಿ ಯೋಗೇಶ್ ಅವರಿಗೆ ಇವತ್ತಿನ ದಿವಸ 20,000ಕ್ಕಿಂತ ಹೆಚ್ಚು ಲೀಡ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಈ ರಾಜ್ಯದಲ್ಲಿ ಅಭಿವೃದ್ಧಿ ಕಡೆಗೆ ಜನ ಮತ ಕೊಡ್ತಾ ಇದ್ದಾರೆ. ಅಭಿವೃದ್ಧಿ ಆಮೇಲೆ ಸೊನ್ನೂರಲ್ಲಿ ಕೂಡ ಹೇಳ್ತೀನಿ ಕೇಳಿ, ಇನ್ನೂ ಜಾಸ್ತಿ ಲೀಡ್ ಬರಬೇಕಾಯ್ತು. ಕೇವಲ 7,000 ಲೀಡ್ ಅಲ್ಲ, ಅದು 10,000 ಮೇಲೆ ಹೋಗ್ತದೆ ಎಲ್ಲ ಇದೆ. ಕೊಡ್ತೀನಿ ಅವಕಾಶ. ಒಂದ್ ಸೆಕೆಂಡ್, ನಿಮ್ಮ ಮಾತಿಗೆ ರಿಯಾಕ್ಷನ್ ತಗೋತೀನಿ. ನಿಮ್ಮ ಮಾತಿಗೆ ರಿಯಾಕ್ಷನ್ ತಗೋತೀನಿ. ಮೋಹನ್ ಅವರಿಗೆ 12,000 ಅಂತರ ಇದೆ. ನೀವು ಶಿಗ್ಗಾವಿ ಬಗ್ಗೆ ಮಾತಾಡಿದ್ರೆ 12,000 ಅಂತರ ಇದೆ. 12,000 ಅಂತರದ್ದು ನಿಮ್ ಚುನಾವಣೆ ಗೊತ್ತಿದೆ, ಉಪಚುನಾವಣೆಯಲ್ಲಿ ಯಾವ ರೀತಿ ವೋಟಿಂಗ್ ಪ್ಯಾಟರ್ನ್ ಇದೆ ಅಂತ ಕೂಡ ಗೊತ್ತಿದೆ. ಆ ಲೀಡ್ ಕವರ್ ಮಾಡೋದಕ್ಕಾಗತ್ತೆ ಅನ್ಸುತ್ತೆ. ಕೇವಲ 6 ಸುತ್ತು ಮಾತ್ರ ಬಾಕಿ ಇದೆ. ಹೀಗಾಗಿ ಇಟ್ ಇಸ್ ಆಬ್ವಿಯಸ್ಲಿ ಅವ್ರಿಗೂ ಮತ ಸಿಗುತ್ತೆ, ನಿಮಗೂ ಮತ ಸಿಗುತ್ತೆ. ಬಟ್ ಈ ಒಂದು ಸಂದರ್ಭ ಶಿಗ್ಗಾವಿ ಟ್ರೆಂಡ್ ಅನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಮುನ್ನಡೆ ಇದೆ. ಅದೆಲ್ಲ ಒಂದ್ ಕಡೆ ಬಿಜೆಪಿ ಒಪ್ಕೋತಾ ಇಲ್ವಲ್ಲ? ಇಲ್ಲ, 100% ನಮ್ಮ ಅಂತರ ಜಾಸ್ತಿ ಆಗುತ್ತೆ. 100% ಲೀಡ್ ಬಂದೇ ಬರುತ್ತೆ. ಸೆಕೆಂಡ್ ಥಾಟ್ ಇಲ್ಲ. ಹೇಳಿದ್ರೆ ಮಧ್ಯದಲ್ಲಿ 2-3 ಜನ ಓಟ್ ಹಾಕಿರೋದು ನಮಗೆ, ನಿಮಗಲ್ಲ. ನೋಡ್ತಾ ಇದೀವಿ.